ಹೋದ ತಿಂಗಳು 10ನೇ ತಾರೀಕಿನ ದಿನ ನಮ್ಮ ಆವಣಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ವಿರುದ್ಧ ಏನು 18 ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ 16 ಜನ ಅವಿಶ್ವಾಸವನ್ನ ತೋರಿಸಿ ಏನು ಎಸಿ ಮೇಡಮ್ ಅವ್ರಿಗೆ ಅವತ್ತು ಏನು ರಿಕ್ವಿಸೇಷನ್ ಕೊಟ್ಟಿದ್ರು, ಅದಕ್ಕೆ ಇವತ್ತಿನ ದಿನ 1ನೇ ತಾರೀಕು ಎಸಿ ಮೇಡಮ್ ಅವರು ಇವತ್ತು ಸಭೆ ನಿಗದಿಪಡಿಸಿ ಇವತ್ತಿನ ದಿನ ಅವಿಶ್ವಾಸ ನಿರ್ಣಯಕ್ಕೆ ದಿನಾಂಕನ ನಿಗದಿಪಡಿಸಿದ್ರು. ಇದು ಅಧ್ಯಕ್ಷರ ವಿರುದ್ಧವಾಗಿ ಏನು ಅಂತಂದ್ರೆ ಈ 18 ಜನ ಗ್ರಾಮ ಪಂಚಾಯತಿ ಸದಸ್ಯರ ಪೈಕಿ 16 ಜನ ಪಕ್ಷಾತೀತವಾಗಿ ಅಂತ ಅಂದ್ರೆ ಮುಳಬಾಲ್ ಶಾಸಕರು, ಕೋಲಾರ ಶಾಸಕರು, ಎಲ್ಲಾ ಗುಂಪಿನ ಸದಸ್ಯರುಗಳು ಸೇರಿ ಇದು ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿರುದ್ಧ ನಿರ್ಣಯ ತಗೊಂಡಂತ ಸಭೆಯಲ್ಲಿ ಇವತ್ತು 16 ಜನ ಸದಸ್ಯರಿಗೆ ಗೆಲುವುಂಟಾಗಿದೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ 10 ದಿನದಲ್ಲಿ ಏನು ಗ್ರಾಮ ಪಂಚಾಯತಿ ಆವಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡಿಲೇಬೇಕಾಗಿರೋದ್ರಿಂದ, ಯಾಕೆ ಅಂತಂದ್ರೆ ಜಾತ್ರೆ ಇರೋದ್ರಿಂದ ಈ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಸಲೇಬೇಕಾಗಿರೋದ್ರಿಂದ ಇದೇ ರೀತಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಪಕ್ಷಾತೀತವಾಗಿ ಎಲ್ರು ಇವತ್ತು ಯಾವುದೇ ಪಕ್ಷ ಇಲ್ದಿರ ಏನು ನಾವೆಲ್ಲ ಒಟ್ಟಿಗೆ ಒಂದು ವೇದಿಕೆ ಮಾಡಿಕೊಂಡು ಇವತ್ತು ಅಧ್ಯಕ್ಷರ ಏನೋ ಹಿಟ್ಲರಿಸಂ ವಿರುದ್ಧ ಏನು ಧ್ವನಿ ಎತ್ತಿದ್ದಾರೆ, ಅದೇ ರೀತಿ 16 ಜನನು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಕೂಡ ಎದುರಿಸಬೇಕು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ.